ವಹಿಸಿರ್ತಕ್ಕಂಥ ಸಮಾಜದ ಪೂಜ್ಯರು ಪರಮ ಜನ ಮುಂದೋಗಿದ್ದಾರೆ. ನಾವು ರಿಸರ್ವೇಶನ್ಗೆ ಹೋರಾಟ ಕೂತ್ಕೊಂಡ್ರೆ ನಮ್ಮ ಬ್ರಿಟಿಷರ ಚೆಂಡನ್ನ ಹೇಳುವ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಶುಭವನ್ನ ನಾವು ನಿರೀಕ್ಷೆಯನ್ನು ಮಾಡ್ತೇವೆ. ನಮ್ಮ ಮಕ್ಕಳು 100ಕ್ಕೆ 100 ಅಂಕವನ್ನು ಪಡೆಯಬೇಕು. ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಸ್ವೀಕೃತಿಗೆ ಬಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳೋದಿದ್ರೆ ನಿಮ್ಮ ಸಾಧನೆ ನಿಮ್ಮ ಗುರಿಯಾಗಿರಬೇಕು, ಗುರಿಯ ಸಾಧನೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಚಂದ್ರಮಾತೆ. ಮತ್ತು ಈ ಮೊನ್ನೆ ತಾನೇ 200 ರೂಪಾಯಿಯ ಕಾಯಿನ್ ಚೆನ್ನಮ್ಮಾಜಿಯವರ ಹೆಸರಿನಿಂದ 200 ವರ್ಷಗಳ ಸಾಧನೆಯಾದ ಮೇಲೆ ಅಂದರೆ ವಿಜಯೋತ್ಸವದ ನೆನಪಿಗಾಗಿ ಮತ್ತು 2024ರಲ್ಲಿ ಚೆನ್ನಮ್ಮನವರ ಅಂಚೆಚೀಟಿಯನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅದೇ ರೀತಿ ರಾಜ್ಯ ಸರ್ಕಾರವನ್ನು ಕೂಡ ಚೆನ್ನಮ್ಮನ ಜಯಂತಿಯೋತ್ಸವವನ್ನು ರಾಜ್ಯ ಸರ್ಕಾರದ ಮುಖಾಂತರ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಅದೇ ರೀತಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಚೆನ್ನಮ್ಮಾಜಿಯವರ ಜಯಂತಿಯೋತ್ಸವ ಆಚರಣೆ ಆಗ್ತದೆ. ಅದರ ಜೊತೆಗೆ ಪ್ರತಿಭಾ ಪುರಸ್ಕಾರಗಳು ಕೂಡ ನಡೀತಾ ಇದ್ದಾವೆ. ಇದೆಲ್ಲರಿಗೂ ಕೂಡ ನಮ್ಮ ಸಂಘಟನೆಯ ಶಕ್ತಿಯೆಲ್ಲ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ದೇಶಭಕ್ತಿ ಯಾವ ರೀತಿ ನಮ್ಮಲ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ಆ ತಾಯಿಯೇ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ. ಇವತ್ತು ಇಡೀ ದೇಶದಲ್ಲಿ ಕೆಲವೊಂದು ಹೋರಾಟಗಾರರ ಬಗ್ಗೆ ಮಾತ್ರ ಹೇಳ್ತಾ ಇದ್ರು. ಮೊನ್ನೆ ಇವತ್ತೇನು ತ್ರಿಬುಲ್ ಆರ್ ಅಂತೇಳಿ ಒಂದು ತೆಲುಗು ಚಿತ್ರ ಎಲ್ಲ ಭಾಷೆಗಳಲ್ಲಿ ಇಡೀ ವಿಶ್ವವಿಖ್ಯಾತ ಆಯಿತು. ಅದರಲ್ಲಿ ಆ ತಾಯಿ ರಾಣಿ ಚೆನ್ನಮ್ಮನ್ನು ಕೂಡ ಅವರು ತೋರಿಸಿರುವಂಥದ್ದು ಇಡೀ ಕನ್ನಡಿಗರೆಲ್ಲರೂ ಕೂಡ ನಾವು ಹೆಮ್ಮೆ ಪಡುವಂಥ ಒಂದು ವಿಚಾರ ಬರ್ತದೆ. ಕಣ್ಮರೆ ಆಗಿರುವಂತ ಪೇಪರ್ ಬೆಳಕಿಗೆ ಬರದೇ ಇರುವಂತ ಹೋರಾಟಗಾರರ ಬಗ್ಗೆ ಕೂಡ ಇವತ್ತು ಇಡೀ ಪ್ರಪಂಚಕ್ಕೆ ಆ ರಾಣಿ ಚೆನ್ನಮ್ಮನ ಬಗ್ಗೆ ತೋರಿಸಿರುವಂತ ಆ ನಿರ್ದೇಶಕ ರಾಜಮೌಳಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ಒಂದು ರೀತಿಯಲ್ಲಿ
ಇವತ್ತು ನಾನು ಆ ತಾಯಿಗೆ ಸೇವೆ ಮಾಡುವಂತ ಒಂದು ವಿಚಾರ ಅಂತ ಬಂದಾಗ ಗದಗದಲ್ಲಿ ತಾಯಿ ರಾಣಿ ಚೆನ್ನಮ್ಮನ ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಅಲ್ಲಿ ಪಂಚಮಸಾಲಿ ಸಮುದಾಯದವರು 2008 ಪೂರ್ವದಲ್ಲೇ 25 ವರ್ಷ ಹೋರಾಟ ಮಾಡಿದ್ದಾರೆ. ಒಂದು ಪುತ್ಥಳಿ ಮಾಡಲಿಕ್ಕೆ ಇಲ್ಲಿ ನಾನು ರಾಜಕಾರಣ ಮಾತಾಡಬೇಕು ಅಂತಲ್ಲ, ಅಲ್ಲಿನ ಪ್ರಭಾವಿ ಒಬ್ಬ ಲೀಡರು ಮಂತ್ರಿ ಆ ತಾಯಿ ರಾಣಿ ಚೆನ್ನಮ್ಮನ ಪುತ್ಥಳಿ ಇಡೋದಕ್ಕೆ 25 ವರ್ಷ ಕೂಡ ಅವರು ಅಡ್ಡ ಬಂದಿದ್ದಾರೆ. ಆದ್ರೆ ಅಲ್ಲಿ ಶ್ರೀರಾಮುಲು ಉಸ್ತುವಾರಿ ಮಂತ್ರಿ ಆದಾಗ ಯಡಿಯೂರಪ್ಪ ಅವರು ನನ್ನ ಕರೆದು ಮಾತನ್ನು ಹೇಳಿದ್ರು. ಜನಾರ್ದನ ಆ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೆ. ಯಡಿಯೂರಪ್ಪ ಅವರು ತಲೆಗೂ ಪೆಟ್ಟು ಬಿಟ್ಟು ನಾನು ಕೊನೆಗೂ ಬಿಟ್ಟು ರಾಣಿ ಚೆನ್ನಮ್ಮನ ಪುತ್ಥಳಿ ಮಾಡಿಕೊಂಡಿದ್ದೆ. ಆದರೂ ಆಗಲಿಲ್ಲ. ಆದರೆ ಶ್ರೀರಾಮುಲು ಅವರಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ನಾನು ಅವರ ಜೊತೆಗೂಡಿ ಒಬ್ಬ ಪ್ರವಾಸೋದ್ಯಮ ಸಚಿವನಾಗಿ ಗದಗಲ್ಲಿ 40 ಲಕ್ಷ ವೆಚ್ಚದಲ್ಲಿ ಆ ತಾಯಿ ರಾಣಿ ಚೆನ್ನಮ್ಮನ ಪುತ್ಥಳಿಯನ್ನು ಮಾಡಿರೋದು ನನಗೆ ತುಂಬಾ ಹೆಮ್ಮೆ ಕಟ್ಟಿರುವಂತ ವಿಚಾರ ಪದಗಳು. ಕೆಲವೊಂದ್ಸಲ ನಾವು ರಾಜಕಾರಣದಲ್ಲಿ ಕೆಲವೊಂದು ಹೊಂದಿಕೊಳ್ಬೇಕಾಗುತ್ತೆ. ಆ ಕಾಲದಲ್ಲಿ ಬ್ರಿಟಿಷರಿಗೆ ಆ ತಾಯಿ ರಾಣಿ ಚೆನ್ನಮ್ಮ ತಲೆ ಬಗ್ಗಿಸಲಿಲ್ಲ. ಕತ್ತೆ ಇಟ್ಕೊಂಡು ಹೋರಾಟ ಮಾಡಿ ತನ್ನ ಪ್ರಾಣ ಬಿಡುವುದಕ್ಕೆ ರೆಡಿ ಆಗ್ತದೆ. ನನ್ನ ಪರಿಸ್ಥಿತಿ ಕೂಡ ಆ ತಾಯಿ ಜೊತೆಯಲ್ಲಿ ಸ್ವಲ್ಪ ಹೋಲಿಸಿಕೊಂಡ್ರೆ ರಾಜಕಾರಣದಲ್ಲಿ ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಸೋನಿಯಾ ಗಾಂಧಿ ಅವರು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಮೂಲಕ ನನ್ನ ಮೇಲೆ ಎಷ್ಟೇ ಒತ್ತಡ ತಗೊಂಡ್ಬಂದರೂ ಕೂಡ ಜೈಲಿಗೆ ಹೋಗೋದಕ್ಕೆ ನಾನು ಸಿದ್ಧನಾದೆ ಆಗಲಿ, ಆ ಪಕ್ಷಕ್ಕೆ ಹೋಗ್ಲಿಕ್ಕೆ ನಾನು ಸಿದ್ಧ ಆಗಿಲ್ಲ. ಅದಾದ್ಮೇಲೆ ನನ್ನ ಪರಿಸ್ಥಿತಿ ಕೂಡ ನಿಮಗೆ ಬಂತು ಏನಂತ ಹೇಳಿ. ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಆ ತಾಯಿ ರಾಣಿ ಚೆನ್ನಮ್ಮನ ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಮಂದಿ ರಾಜ್ಯರೆಲ್ಲರೂ ಕೂಡ ಈ ಭೂಮಿ ಮೇಲೆ ಆಡಳಿತ ಮಾಡಿ ಹೋಗಿದ್ದಾರೆ. ಆದರೆ ಆ ತಾಯಿ ರಾಣಿ ಚೆನ್ನಮ್ಮನಿರೋ ಗೌರವ ನೂರಾರು ರಾಜ್ಯದ ನಾವು ಚರಿತ್ರೆ ಓದಿದ್ರೆ ಆ ತಾಯಿ ರಾಣಿ ಚೆನ್ನಮ್ಮನ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತಂದ್ರೆ ಆ ತಾಯಿ ತಲೆ ಬಗ್ಗಿಸಿದಾಗ ಹೋರಾಟ ಮಾಡಿ ಈ ದೇಶಕ್ಕಾಗಿ ಕೊನೆವರೆಗೂ ಬಿಟ್ಟಿರುವಂತ ತಾಯಿ. ಹಾಗಾಗಿ ಆ ತಾಯಿಯನ್ನ ಸ್ಮರಿಸುತ್ತಾ ಇವತ್ತು ಈ ನಮ್ಮ ಪಂಚಮಸಾಲಿ ಸಮುದಾಯ ಭವನ ನಿರ್ಮಾಣ ಮಾಡುವಂತ ಒಂದು ವಿಚಾರದಲ್ಲಿ ಇವತ್ತು ಏನು ನಮ್ಮ ವಡ್ರಟ್ಟಿಯಲ್ಲಿ ನಿರ್ಮಾಣ ಮಾಡುವುದಕ್ಕೆ ನಮ್ಮ ಹಿರಿಯರು ಶಿವರಾಮೇಗೌಡರವರು ಇಲ್ಲೊಂದು ಲೆಟರ್ ಕೊಟ್ಟಿದ್ದಾರೆ. 1 ಕೋಟಿ ಅನುದಾನ ಕೊಡುವಂತ ವಿಚಾರದಲ್ಲಿ ಸರ್ಕಾರದ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕೊಡೋಣ. 1 ಕೋಟಿ ಸರ್ಕಾರ ನಾನು ಇಬ್ಬರು ಸೇರಿದ್ದು ಜಾಸ್ತಿ ಆದರೂ ಕೂಡ ಒಳ್ಳೆ ಭವನ ಕಟ್ಟೋಣ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಯಾಕಂದ್ರೆ ನಾನು ಗೆಲ್ಲುವುದರಲ್ಲಿ ನಿಮ್ಮ ಪಾತ್ರ ಅಂದ್ರೆ ಪಂಚಮಸಾಲಿಗಳ ಪಾತ್ರ ಬಹಳ ದೊಡ್ಡದು. ಈ ಕ್ಷೇತ್ರದಲ್ಲಿ ನನ್ನ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡಿದ್ದೀರ. ನಾವೆಲ್ಲರೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಯಲ್ಲಿ ನನಗೆ ಇವತ್ತು ನಮ್ಮ ಇಬ್ಬರು ಸ್ವಾಮಿಗಳು ವೇದಿಕೆ ಮೇಲೆ ಕುಳಿತಿರೋದು ಬಹಳ ನನಗೆ ಸಂತೋಷ ಆಗಿರುವಂಥದ್ದು. ಯಾಕೆಂದ್ರೆ ಇವತ್ತು ಕೆಲವೊಂದು ರಾಜಕಾರಣಿಗಳು ರಾಜ್ಯ ಆಡಳಿತ ಮಾಡುವಂತವರು ಜಾತಿಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ ಹೊರಟಿದ್ದಾರೆ. ಮತ್ತು ನಮ್ಮ ಪಂಚಮಸಾಲಿಗಳಲ್ಲೇ ಇಬ್ಬರು ಮಠಾಧೀಶರ ನಡುವೆ ಕೂಡ ಏನಾದರೂ ವ್ಯತ್ಯಾಸ ತಗೊಂಡು ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಇಬ್ಬರು ಸ್ವಾಮಿಗಳು ಕೂಡ ಮೊದಲ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ. ವಚನಾನಂದ ಸ್ವಾಮಿಯವ್ರನ್ನ ನಾನು 15-20 ವರ್ಷ ಅವ್ರ ಸಣ್ಣ ವಯಸ್ಸಿಂದ ಕೂಡ ನಾನು ನೋಡ್ತಾ ಇದ್ದೀನಿ. ನಾವು ರಾಮದೇವ್ ಬಾಬಾ ಅವರಿಗೆ ಯೋಗ ಗುರಾಗಿ ಇವತ್ತು ಖ್ಯಾತಿ ಹೊಂದಿದ್ದಾರೋ ಅವರು ಯೋಗ ಮಾಡುವಂತ ಒಂದು ವಿಧಾನ ಇವತ್ತು ರಾಮದೇವ್ ಬಾಬಾ ಅವರನ್ನು ಕೂಡ ಮೀರಿಸಿ ಅವರು ಯೋಗ ಮಾಡುವಂತ ಒಂದು ರೀತಿಗಳು. ಜೊತೆಗೆ ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳು ದೊಡ್ಡ ಹೋರಾಟಗಾರರು. ಅವ್ರ ಹೋರಾಟ ಅಂತಂದ್ರೆ ಅಂತ ಇಂಥ ಹೋರಾಟ ಅಲ್ಲ. ಅವ್ರಿಗೆ ಎಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ಅವ್ರಿಗೆ ಎಷ್ಟೆಲ್ಲ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ. ಅದೆಲ್ಲದನ್ನು ಕೂಡ ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಎಲ್ಲದನ್ನು ಕೂಡ ಮೆಟ್ಟಿ ನಿಂತು ನಿಮಗೋಸ್ಕರ ನಿಮ್ಮ ಸಮುದಾಯಕ್ಕೋಸ್ಕರ ಎಲ್ಲಿ ಕೂಡ ಹಿಂದೇಟಾಗ್ತದೇನೆ ಆ ರಾಣಿ ಚೆನ್ನಮ್ಮನ ಸ್ಫೂರ್ತಿಯನ್ನು ತಗೊಂಡು ಅವರು ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು. ಆ ಇಬ್ಬರು ಮಠಾಧೀಶರ ಆಶೀರ್ವಾದ ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಇರಲಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯ ಒಗ್ಗಟ್ಟಾಗಿ ಬಲಿಷ್ಠವಾಗಿ ನಾವು ಮನಸ್ಸು ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣವನ್ನೇ ಬದಲಾಯಿಸುವ ಶಕ್ತಿ ಇರುವಂತ ಸಮುದಾಯ.
ಇದನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇರುವಂತದ್ದು. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಗೆದ್ದು ಅವತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 30-40 ಸಾವಿರ ಪಂಚಮಸಾಲಿಗಳೇನಿದ್ದಾರೆ ನಮ್ಮನ್ನ ಮನೆ ಮುಖ್ಯಸ್ಥರ ಹಾಕೊಂಡು 10 MLA ಗೆಲ್ಲಿಸಿದ್ದಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಯಾರೇ ಏನೇ ರಾಜಕೀಯದಲ್ಲಿ ತಮ್ಮಲ್ಲಿ ಏನೇ ವಿದ್ವೇಷಗಳನ್ನು ಹುಟ್ಟಿದ್ರು ಕೂಡ ನಾನು ಎಷ್ಟೇ ಮನವಿ ಮಾಡ್ತಾ ಇದ್ದೀನಿ, ಇಬ್ಬರು ಮಠಾಧೀಶರು ಒಟ್ಟಾಗಿ ಇಡೀ ರಾಜ್ಯದಲ್ಲಿ ಆ ಸಮುದಾಯದ ಒಳಿತಿಗೋಸ್ಕರ ಅವರೇನು ಹೋರಾಟ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಜಾತಿಗಳನ್ನ ಮೀರಿ ನಾನು ನಿಮ್ಮ ಜೊತೆಯಲ್ಲಿ ಒಬ್ಬ ಅಣ್ಣ ತಮ್ಮಂದರಾಗಿ ಇರ್ತೀನಿ ಅಂತ ಹೇಳಿ ಮಾತನ್ನು ಹೇಳ್ತಾ, ಇವತ್ತು ಸುಮಾರು ಮೊನ್ನೆಯೆಲ್ಲ ಮಳೆ ಬಂದು ಭತ್ತ ಎಲ್ಲ ನೆಲಗಚ್ಚಿದೆ. ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ, 4-5 ಹಳ್ಳಿಗಳಲ್ಲಿ ತಹಸೀಲ್ದಾರ್ ಅಧಿಕಾರಿಗಳೆಲ್ಲ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅವರನ್ನ ವೇದಿಕೆಯಿಂದ ನಾನು ನಿರ್ಗಮನ ಮಾಡ್ತೀನಿ. ಸಾಧನೆಗಳನ್ನು ಗುರುತಿಸಿ ಒಂದು ಭಾರತ ದೇಶಕ್ಕೆ ಒಂದು ನಾಣ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ಒಂದು ಹೆಮ್ಮೆಯನ್ನು ಸಲ್ಲಿಸುತ್ತೆ. ಇವತ್ತು ಪರಿಶಿಷ್ಟ ಸಮಾಜ ಹೊರಗಿಗೆ ಹೋಗಬೇಕು ಅಂತ ಹೇಳಿ ಇವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟಕ್ಕೆ ನಮ್ಮ ಮೊದಲನೇದಾಗಿ ನಾನು ಕರ್ನಾಟಕದಲ್ಲಿ ಮೊದಲನೇ ಹಿಂದುಳಿದ ವರ್ಗದ ನಾಯಕನಾಗಿ ಈ ಸಮಾಜಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಯಾಕಂದ್ರೆ ಹಿಂದೆ ಎಲ್ಲ ಹಿಂದುಳಿದ ಸಮಾಜಗಳು ನಮ್ಮ ಸ್ವಾಮಿಗಳು ಉಪವಾಸಕ್ಕೆ ಕುಂತಾಗ ಬೆಂಗಳೂರಲ್ಲಿ ಎಲ್ಲ ಹಿಂದುಳಿದ ಸಮಾಜಗಳನ್ನ ಸ್ವಾಮಿಗಳು ಕರ್ಕೊಂಡು ಹೋಗಿ ಅವರು ಹಿಂದಿನ ಒಂದು ಕೇಸ್ ಹಾಕಿ ಈ ಸಮಾಜ ಬರಬಾರದಂತೇಳಿ, ಆದರೆ ಅವರೆಲ್ಲರನ್ನ ಮನವೊಲಿಸಿ ಇಲ್ಲ ಈ ಸಮಾಜ ಅತ್ಯಂತ ಸಮಾಜ ಬಹಳ ಮಳೆಯಲ್ಲಿರ್ತಕ್ಕಂಥ ಈ ಸಮಾಜಕ್ಕೆ ಅವರು ಕೂಡ ನಾವೆಲ್ಲ ಬೆಂಬಲ ಸೂಚಿಸಿದ ಹೇಳಿ ಎಲ್ಲ ಹಿಂದುಳಿದ ಸಮಾಜ ಕರ್ಕೊಂಡು ಹೋಗಿ ಜಯಲಲಿತಾ ಸ್ವಾಮಿಯವರ ಭೇಟಿಯಾಗಿ ಎಲ್ಲರೂ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿರ್ತಕ್ಕಂಥ ಇತಿಹಾಸ ಬೆಂಗಳೂರಲ್ಲಿ. ಇದು ನಿಜವಾಗಲೂ ನಿಮ್ಮ ಸಮಾಜದ ಒಂದು ದೊಡ್ಡ ಶಕ್ತಿ ಜಯಲಲಿತಾ ಸ್ವಾಮಿಗಳು. ಯಾಕಂದ್ರೆ ಬೇರೆ ಸಮಾಜಕ್ಕೆ ಇವತ್ತು ಎಲ್ಲೋ ಒಂದು ಹೋಗ್ಬಿಡ್ತೀವಿ, ಆದರೆ ಆ ಗುರುಗಳಿಗೆ ಕೆಲವು ವ್ಯಕ್ತಿಗಳು ಅವರ ಕಾಲದಲ್ಲಿ ಬೆಳೆಯುವಂತಹ ಸಂದರ್ಭಗಳು ಈ ಸಮಾಜದಲ್ಲಿ ನಡೀತಾರೆ. ಅದು ಬಹಳ ದುರದೃಷ್ಟ. ಯಾಕಂದ್ರೆ ಅವ್ರ ಮನೆ ಪೀಠದ ಮೇಲೆ ಕೂತಾಗ ಅವ್ರ ಮಗನಿಗೆ ಹೀಗಾಗಿ ಇವತ್ತು ಕೆಲವು ವ್ಯಕ್ತಿಗಳು ಅಗೌರವಗಳು ನಮ್ಮೆಲ್ಲ ಬಹಳ ನೋವಾಗುತ್ತೆ. ಅದಕ್ಕೆ ನನ್ನ ತಕ್ಷಣ ನಾವು ಫೋನ್ ಮಾಡಿದ್ರೆ ಹೇಳಿದ ಸ್ವಾಮಿಗಳು, ನೀವು ಅಲ್ಲಿಲ್ಲ ಅಂದ್ರೆ ನೀವು ಗಂಗಾವತಿ ಮಠ ಮಾಡಿ ನಾವೆಲ್ಲರೂ ಯಾಕಂದ್ರೆ ಆಂಧ್ರದಲ್ಲಿ ಅದು ಶಕ್ತಿಗೆ ಏನೇ ಮಠಗಳಾದ್ರೆ ಅಲ್ಲಿ ಇಡೀ ಜಗತ್ತಿಗೆ ಒಂದು ದೊಡ್ಡ ಶಕ್ತಿ. ಯಾಕಂದ್ರೆ ಅದು ಶಿಕ್ಷಣ ಪ್ರದೇಶದಲ್ಲಿರುವುದಿಲ್ಲ. ನಾವು ಆ ಗುರುಗಳಿಗೆ ಬರಲಿ ಅಂತ ಹೇಳಿ ನಾವು ಭಾವನೆ ಕೊಟ್ಟಿದ್ದೀವಿ. ಈ ಜೊತೆ ಸಮಾಜ ಜೊತೆ ನಾವು ಎಲ್ಲಾ ಸಮಾಜಗಳು ಬೆಂಬಲ ಸೂಚಿಸ್ತೀವಿ. ಯಾಕಂದ್ರೆ ನಿಮ್ಮಂತ ಹೋರಾಟಗಳು ನಾನು ಎಲ್ಲಿ ನೋಡಿಲ್ಲ ಭಾರತ ದೇಶದಲ್ಲಿ. ಆ ನಿಜವಾಗಲೂ ಪರಿಶಿಷ್ಟ ಸಮಾಜದ ಒಂದು ದೊಡ್ಡ ಪುಣ್ಯ ನಿಮ್ಮಂತವರು ಅವರಿಗೆ ಸಿಕ್ಕಿರ್ತಾರೆ. ಅದರಿಂದ ಇವತ್ತು ಗುರುಗಳಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದ ಬೆಂಬಲ ಸೂಚಿಸ್ತಾ ಇದ್ದೀನಿ. ಅವರ ಜೊತೆ ಯಾವತ್ತೂ ನಾನು ವಿನಂತಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಗಂಗಾವತಿಯಲ್ಲಿ ಅನೇಕ ಯಾಕಂದ್ರೆ ಕಿತ್ತೂರು ಆಡಳಿತ ದೇಶದ ಸ್ತಂಭ ಅಲ್ಲಿ ಪರಿಶಿಷ್ಟ ಸಮಾಜ ಅಲ್ಲ, ಇವತ್ತು ಇಡೀ ದೇಶಕ್ಕೆ ಅವರೊಂದು ಆಸ್ತಿ ಒಂದು ಸಂಬಂಧ. ಅದರಿಂದ ಗಂಗಾವತಿ ನಮ್ಮ ಶಾಸಕರ ಮನವಿ ಮಾಡಿಕೊಂಡಿದೆ. ಬಸವಣ್ಣ ಕೊಪ್ಪಳಿ ಯಾವ ದರ ಇದೆ ಅದೇ ತರ ಪಕ್ಕದಲ್ಲಿ ಕಿತ್ತೂರು ಮನವಿ ಮಾಡಿದ್ದೇವೆ. ನಾವು ಮುಂದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ
ಹಿಂದೆ ಕನ್ನಡದಲ್ಲಿದ್ದಾಗ ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ಮಾಡಬೇಕು, ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ಮಾಡಬೇಕಂತ ಹೇಳಿ ಒಂದು ಪ್ರಸ್ತಾವ ಇತ್ತು. ಅದಕ್ಕೆ ನಮಗೆ ಭೂಮಿಗೆ ಕೊರತೆ ಕಾಣ್ಬರ್ತಾ ಇತ್ತು. ಅದು ಕೆಲವು ಸಂದರ್ಭದಲ್ಲಿ ನಾವು ವಿಕಲಿ ಭಾಗದಲ್ಲಿ ನೋಡಿದ್ವಿ. ಆಮೇಲೆ ನಮ್ಮ ತೀವ್ರ ಭಾಗದಲ್ಲಿ ಒಂದು ಯೋಜನೆ ಹೇಗಿದೆ. ಅದನ್ನು ಕೂಡ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಮುಖಂಡರು, ಹಳೆಯ ಬಿಜೆಪಿ ಮುಖಂಡರುಗಳಿದ್ದಾರೆ. ಅದು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಲ್ಲಿ ಯೋಗ ಸೆಂಟರ್ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅದನ್ನು ಕೂಡ ವೇದಿಕೆ ಮುಖಾಂತರ ಪ್ರಸ್ತಾವನೆ ತರುತ್ತಾರೆ. ಅದರಿಂದ ನಾವೆಲ್ಲರೂ ಧನ್ಯವಾದಗಳು. ಈ ಮಹಾನ್ ತಾಯಿಯ ಒಂದು ಇತಿಹಾಸ ನಮ್ಮ ಕರ್ನಾಟಕದಲ್ಲಿದೆ. ಇವತ್ತು ಅವರಲ್ಲಿ ಪ್ರತಿಯೊಂದು ಪುಸ್ತಕದಲ್ಲಿ ಯುವಕರಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಅವರವಾಗಿ ಇರ್ತಕ್ಕಂಥ ಒಂದು ಚರಿತ್ರೆ ಚರಿತ್ರೆ. ಅದರಿಂದ ನಾವೆಲ್ಲರೂ ಭಾಗಿಯಾಗಿದ್ರು. ಇವತ್ತು ಆ ತಾಯಿಯನ್ನ ಅದನ್ನು ಸ್ಮರಿಸಿ ಇವತ್ತು ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ಹೆಸರಲ್ಲಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಫೋಟೋ ಅನಾವರಣೆ ಕಿತ್ತೂರು ಅಂತಹ ಒಂದು ಅನೇಕ ಇದರಲ್ಲಿ ಜಗತ್ತಲ್ಲಿ ಇವತ್ತು ಆ ತಾಯಿಯನ್ನು ಮುಂದೆ ಕರ್ಕೊಂಡು ಹೋಗಬೇಕಾಗಿದೆ. ಮತ್ತೆ ಜಯವಿಜಯ ಸ್ವಾಮಿಯವರ ಆಶೀರ್ವಾದ ಎಲ್ಲರಲ್ಲಿ ಇರಬೇಕು. ಮತ್ತು ಮುಂದೆ ಅವರ ಹೋರಾಟಕ್ಕೆ ನಾವು ಇವತ್ತು ನಾವು ನೀವು ನಿಮ್ಮ ಜೊತೆ ನಾವು ಬೆಂಗಳೂರು ಎಲ್ಲರೂ ಅವರ ಕೈ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿದ ನಾವು ದಯಮಾಡಿ ಶ್ರಮಿಸಬೇಕು ನಗರವಿಲ್ಲದೆ. ಅದರಿಂದ ತಮ್ಮೆಲ್ಲರೂ ನಾನು ಹೇಳಿ ಇದನ್ನು ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿ ಮಾತನಾಡಲು ಕೆ. ಶರಣಪ್ಪರಾಗಿರುವ ಅನೇಕರು ತಮ್ಮಲ್ಲಿರ್ತಕ್ಕಂಥ ಶ್ರಮ ಹಾಕಿ ಜಿಲ್ಲೆಯಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಇಂಥ ಹಿನ್ನೆಲೆ ಒಳಗೆ ಇವತ್ತು ಚೆನ್ನಮ್ಮನ ಜಯಂತಿ ಮೊನ್ನೆ ದಿವಸಕ್ಕೆಲ್ಲ ಗೊತ್ತಿರ್ಬೋದು. ಚೆನ್ನಮ್ಮನ ಜಯಂತಿ ಮಾಡೋದರಲ್ಲಿ ಮಾಡುವಂಥ ಖುಷಿಯಾಗಿತ್ತು. ಕೇಂದ್ರ ಸರ್ಕಾರ ಚೆನ್ನಮ್ಮನ ಜಯಂತಿ ಮಾಡೋದ್ರಿಂದ ಖುಷಿಯಾಗಿತ್ತು. ಇವತ್ತು ಭಾರತ ಸರ್ಕಾರ ಚೆನ್ನಮ್ಮನ ನಾಣ್ಯವನ್ನು ₹200 ನಾಣ್ಯವನ್ನು ಬಿಡುಗಡೆ ಮಾಡಿ ಚೆನ್ನಮ್ಮಗೆ ಬಹಳ ದೊಡ್ಡ ಗೌರವವನ್ನು ರಾಷ್ಟ್ರಪತಿ ಕೊಡುವ ಕೆಲಸವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ಮಾಡಿದ್ದಾರೆ. ಹಾಗಾಗಿ ಪ್ರಧಾನಮಂತ್ರಿಗಳು ನಾವು ಗೌರವಿಸಬೇಕಾಗಿದೆ. ಅದೇ ತರನಾಗಿ ರಾಜ್ಯ ಸರ್ಕಾರ ತಡವಾಗಿ ಸಹ ಚೆನ್ನಮ್ಮನ ಸ್ಮಾರಕವನ್ನು ರಾಷ್ಟ್ರೀಯ ಸ್ಮಾರಕ ಮಾಡಲಿಕ್ಕೂ ಸಹ ಅವರು ಎಲ್ಲೇ ಒಂದು ಕಡೆ ಒತ್ತಡ ಕೊಡುವ ಕೆಲಸ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಒಂದು ಕಡೆ ಸಂಭ್ರಮ, ಒಂದು ಕಡೆ ಉತ್ಸಾಹದ ಜೊತೆಯಲ್ಲಿ ಕೆಲವು ಸಂಕಟಗಳು ನಮ್ಮನ್ನು ಕಾಡ್ತದೆ. ನಮ್ಮ ಸಮಾಜ ಯಾವ ಸಂಕಟ ಅಂತಂದರೆ ನಮ್ಮ ಮಕ್ಕಳ ಭವಿಷ್ಯವಾಗಿರ್ತಕ್ಕಂಥ ಮಕ್ಕಳಿಗಾಗುವಂಥ ಬಹಳ ದೊಡ್ಡ ಅನ್ಯಾಯ ಸಂಕಟ. ಅದು ವಿದ್ಯಾಭ್ಯಾಸವಾಗಿರ್ಬೋದು, ಉದ್ಯೋಗಗಳಾಗಿರ್ಬೋದು. ಒಂದು ಕಡೆ ಪಕ್ಷದ ಒಗ್ಗಟ್ಟಾಗಿ ಚೆನ್ನಮ್ಮನ ಜಯಂತಿಯನ್ನು ಮಾಡಿ ನೋಡಿ ಕುಪ್ಪಳಿಸಿರುವಂಥ ಒಂದು ಕಡೆ ಸಂಭ್ರಮ ಆದರೆ, ಎಲ್ಲೇ ಒಂದು ಕಡೆ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಇನ್ನು ಸಿಕ್ಕಿಲ್ಲ ಎನ್ನುವಂಥ ಸಂಕಟ ನಮ್ಮನ್ನು ಆಗ್ತಾ ಇದೆ. ಯಾರೇ ಮುಖ್ಯಮಂತ್ರಿಗಳ ಬಗ್ಗೆ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಸಮಾಜ ನಾಯಕರು ಮಾತ್ರ ಬಹಳ ಗಟ್ಟಿಯಾಗಿರಬೇಕು ಅಂತ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಅವರವ್ರ ಸರ್ಕಾರ ಬಂದಾಗ ಮೌನವಿರುವಂಥದ್ದು, ಮತ್ತೊಂದು ಸರ್ಕಾರ ಬಂದಾಗ ಹೋರಾಟ ಮಾಡುವಂಥ ಪ್ರಯತ್ನ ಯಾರು ಸಹ ಮಾಡಬಾರ್ದು. ನಿಮಗೆ ನಾಳೆ ನಿಮಗೆ ಅಧಿಕಾರ ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನೀವು ನಿಮ್ಮ ಅಧಿಕಾರದಿಂದ ಯಾರಿಗೆ ಹೋರಾಟ ಮಾಡಿದ್ರಿ, ನಿಮ್ಮ ಬಾಧ್ಯತೆ ಯಾರಿಗೆ ಹೋರಾಟ ಮಾಡಿದ್ರಿ, ಅಧಿಕಾರ ಬರಲೇಬೇಕ್ರಿ, ಸರ್ಕಾರ ನಿಮಗೆ ಸ್ಥಾನಮಾನ ಕೊಡಲೇಬೇಕ್ರಿ, ಸಮಾಜಕ್ಕೋಸ್ಕರ ಹೋರಾಟ ಮಾಡುವಂಥ ಗಟ್ಟಿ ಪ್ರಯತ್ನ ನಮ್ಮ ಸಮಾಜ ನಾಯಕರು ಮಾಡಬೇಕು ಅಂತ. ನಿಮ್ಮ ಜೊತೆ ಇಡೀ ಸಮಾಜ ಇದೆ. ಎಲ್ಲ ಪಕ್ಷಗಳು ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರೆ. ನಾಳೆ ನಿಮಗೆ ಕಷ್ಟ ಬಂದಾಗ ಯಾವ ಪಕ್ಷಗಳು ಯಾವ ರಾಜ್ಯಗಳು ನಿಮ್ಮ ಜೊತೆ ಬರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕಷ್ಟಕ್ಕೆ ಬರುವಂತರು ಇದೇ ಪಕ್ಷಕ್ಕೆ ಸಂಬಂಧ ಬರ್ತವಂತೂ ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಗಳ ನಾಯಕರು ಯಾವುದೇ ಪಕ್ಷಗಳ ದಾಖಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಗಟ್ಟಿತನವನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿಯೊಬ್ಬ ನಾಯಕರು ಸಹ ಹೊಂದಬೇಕು ಅಂತ. ಬೇರೆ ಬೇರೆ ಜಿಲ್ಲೆಯ ನಾಯಕರು ಯಾವ ರೀತಿ ಗಟ್ಟಿಯಾಗಿದ್ದಾರೋ ಅದೇ ಗಟ್ಟಿತನವನ್ನು ಸಹ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿಯೊಬ್ಬ ನಾಯಕರು ಸಹ ಹೊಂದುವುದರ ಮೂಲಕವಾಗಿ ಸಂಭ್ರಮಕ್ಕೆ ಬರುವಂಥ ನೀವುಗಳು ಸಮಾಜಕ್ಕೆ ಆಗುವಂಥ ಸಂಕಟದ ಜೊತೆಗಿರುವಂಥ ಪ್ರಯತ್ನವನ್ನು ನಿರ್ಮಿಸ ಮಾಡಬೇಕು ಅಂತ. ಆ ಹಿನ್ನೆಲೆಯೊಳಗೆ ನಿಮ್ಮ ಮನೆಯ ಪತ್ರಿಕೆ ನೋಡಿರ್ಬೋದು. ಇವತ್ತು 3A ಮತ್ತು 3B ಎನ್ನುವಂಥ ಕೇಳಿದೆ. 3A ಎನ್ನುವಂಥ ಕೇಂದ್ರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಕೊಡ್ತಾ ಇದ್ದಾರೆ ಈಗಿನ ಸರ್ಕಾರದ ಘೋಷಣೆ ಪದ್ಧತಿಯಲ್ಲಿ. 3B ಎನ್ನುವಂಥ ಕೇಂದ್ರಗಳನ್ನ ಎಲ್ಲ ವಿಲೇಜರಿಗೆ ಕೊಡ್ತಾ ಇದೆ. ಆದರೆ ಇಲ್ಲೇ ಒಂದು ಕಡೆ ಕಳೆದ 1 ವರ್ಷದಲ್ಲಿ
ಒಂದು ವರ್ಷದಲ್ಲಿ ಸರ್ಕಾರ ಮಾಡುವಂಥ ನೇಮಕಾತಿ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಕೊನೆ ಪಕ್ಷ ನಮ್ಮದರಿಂದ ಕಲ್ಪಿಸ್ತಾರೆ. 100 ಮಕ್ಕಳಲ್ಲಿ 1 ಮಕ್ಕಳಾದ ತಮಿಳುನಾಡಿನ ನಾವು ಹೇಳೋದು ಪಡ್ಕೊಳ್ತೀವಿ. ಕಳೆದ 5-6 ತಿಂಗಳಿಂದ ಸರ್ಕಾರ ಮಾಡುವಂಥ ಯಾವುದೇ ನೇಮಕಾತಿಯಲ್ಲಿ ಆ ತಲೆಮೇಲಿರ್ತಕ್ಕಂಥ ಲಿಂಗಾಯತ ಅವಕಾಶಗಳನ್ನು ಪಡೆಯುವಂಥ ಪ್ರಯತ್ನ ಆಗ್ತಕ್ಕಂಥ ನಮಗೆಲ್ಲ ತರವಾಗಿ ಬೆಳಕಿಗೆ ಬಂದಿದೆ. ಇದು ನಾವೆಲ್ಲ ಸೂಕ್ಷ್ಮವಾಗಿ ಆಲೋಚನೆ ಮಾಡೋ ಪ್ರಯತ್ನ ಮಾಡಬೇಕು. ಎಷ್ಟಂತ ಅನ್ಯಾಯಗಳನ್ನ, ಎಷ್ಟಂತ ಆಗುವಂಥ ಸಮಸ್ಯೆ ಸಹಿಸಿಕೊಳ್ಳೋ ತಂದಿರಬೇಕು. ಹಿರಿಯ ಮೀಸಲು ಮಾಡೋದು ಸರ್ಕಾರ ಕೊಡೋದು ಅಂತ ಹೇಳಿದ್ರೆ ನಮ್ಗೆ ಯಾವ ಸಿಎಂ ಅಂತ ನೋಡೋಣ, ಅಲ್ಲಿಗೂ ಹೋರಾಟ ಜೀವಂತ ಹೋರಾಟ. ಅಥವಾ ಹಿರಿಯ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಪ್ರೀತಿಯಿಂದ ನಾವೆಲ್ಲೋ ನೀವು ಲಾಠಿ ಚಾರ್ಜ್ ಮಾಡಿದ್ವಿ, ನನಗೆ ತಪ್ಪಾಗೈತಿ, ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಅವ್ರು ಕೇಳಿ ಅವರಿಗೆ ಕರೆದು ಅವ್ರ ಮನಸ್ಸು ಪರಿವರ್ತನೆಯಾಗಿ ನಮ್ಮ ಕರೆದು ಕೇಳೋವರೆಗೂ ಅವ್ರ ಹತ್ರ ಹೋಗಿ ಮಂಜೂರು ಪ್ರಯತ್ನ ಮಾಡಬೇಡ, ಹೋರಾಟ ನಿರಂತರ ಮಾಡೋ ಕೆಲಸವನ್ನು ನಾವು ಕೆಲಸ ಮಾಡೋಣ. ಅದು ಯಾವ ಕಾರಣಕ್ಕೆ ಬರೋಕ್ಕಾಗಲ್ಲ. ಆ ಹಿನ್ನೆಲೆಯೊಳಗೆ ಕೊನೆ ಪಕ್ಷ ನೀವು ಕೊಟ್ಟಿದ್ದಲ್ಲ, ಲಿಂಗಾಯತಿಗೆ ಗ್ರೇಟ್ ಪದವಿಯನ್ನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೊಟ್ಟಂತ ತರಬೇತಿ ಮೀಸಲಾತಿ, ಲಿಂಗಾಯತಿಗೆ ಕೊಟ್ಟಂತ ತರಬೇತಿ ಮೀಸಲಾತಿ, ಆ ತರಬೇತಿ ಮೀಸಲಾತಿ ಬರೋಕ್ಕೆ ಪಂಚಾಯತ್ ಬರೋದಿಲ್ಲ, ಎಲ್ಲ ಲಿಂಗಾಯತಿ ಬರ್ತದೆ. ಎಲ್ಲೋ ನಮ್ಗೆಲ್ಲ ಕಷ್ಟಪಟ್ಟು 1-2 ಸೀಟ್ ಪಡ್ಕೊಳ್ತೀವಿ. ಅದಕ್ಕೂ ಸಹ ಇವತ್ತು ಕಲ್ಲಾಗುವಂಥ ಮಣ್ಣು ಹಾಕುವಂಥ ಕೆಲಸವನ್ನ ಎಲ್ಲೇ ಇವತ್ತು ಸರ್ಕಾರ ಮಾಡುವಂಥದ್ದು ನಾವು ಸಹಿಸಬಾರದು. ಲಿಂಗಾಯತಿಗೆ ಮಾತ್ರ ಕ್ರಿಯೆಗಳಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೂ ಅನ್ಯಾಯ ಆಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಪಂಚಮ ಸಾಲೆಗಳು ಕೇವಲ ಸಂತೋಷ ಸಂಭ್ರಮಪಟ್ಟು ಕುಡಿದು ಕುಪ್ಪಳಿಸಿ ಚೆನ್ನಮ್ಮನ ಜೀವಕ್ಕೆ ಆಚರಣೆ ಮಾಡಿ ಅಷ್ಟೇ ಸಂತೋಷವಾಗ್ಯಾರ. ಆದರೆ ಹಿಂದೆ ಲಕ್ಷಾಂತರ ನಮ್ಮ ಸಮಾಜಕ್ಕೆ ಆಗುವಂಥ ಅನ್ಯಾಯದ ಬಗ್ಗೆ ಬೆಳಕಲ್ಲಿ ಕೆಲವೊಂದು ಕೆಲಸ ಮಾಡಿ ನನಗೆ ಸಾವು ಕಷ್ಟವಿದೆ, ನನಗೆ ಕಷ್ಟವನ್ನು ನಾನು ಸಹಿಸ್ಕೊಳ್ತೀನಿ, ಮತ್ತೊಂದು ಕಷ್ಟವನ್ನು ಸಹಿಸ್ಕೊಳ್ತೀನಿ. ಅದು ಸಮಾಜಕ್ಕೆ ಆಗುವಂಥ ಕಷ್ಟವನ್ನು ಯಾವ ಕಾರಣಕ್ಕೂ ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ನನಗೆ ಎಷ್ಟು ಬೇಕಾದ ಅನ್ಯಾಯ ನಾವು ಸಹಿಸ್ಕೊಳ್ತೀನಿ, ಆದರೆ ಸಮಾಜಕ್ಕೆ ಆಗುವಂಥ ಅನ್ಯಾಯವನ್ನು ಯಾವ ಕಾರಣಕ್ಕೂ ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ನಮ್ಗೆ ಚೆನ್ನಮ್ಮ ನಮ್ಮ ಸಂಸ್ಕೃತಿ ಹೇಳ್ಕೊಳ್ಬೇಕು. ಚೆನ್ನಮ್ಮ ಯಾವತ್ತೂ ಸ್ವತಂತ್ರವಾಗಿ ಬದುಕುವಂಥ ಪ್ರಯತ್ನ ಮಾಡಿದ್ದಾರೆ. ಚೆನ್ನಮ್ಮ ಸ್ವತಂತ್ರ ಯಾವಾಗ ಹೆಚ್ಚೆ ಬರ್ತೋ ಚೆನ್ನಮ್ಮ ಅವತ್ತು ಒಂದು ಮಾತು ಹೇಳಿದ್ರು, ನಾನು ಹುಲಿಯಾಗಿ ಬ್ರಿಟಿಷರ ಗುಲಾಮರಾಗಿ 100 ವರ್ಷ ನಾನು ಬದುಕೋದು ನನಗೆ ಇಷ್ಟ ಇಲ್ಲ, ಹುಲಿಯಾಗಿ ಬ್ರಿಟಿಷರ ಗುಲಾಮರಾಗಿ ನಾನು 100 ವರ್ಷ ಬದುಕೋದು ನನಗೆ ಇಷ್ಟ ಇಲ್ಲ, ಹುಲಿಯಾಗಿ ಒಂದೇ ದಿನ ರಣರಂಗದಲ್ಲಿ ಸಾವಬೇಕಾದ್ರೆ ನಾವು ಸಾಯ್ತೀನಿ, ಅದು ಯಾವ ಕಾರಣಕ್ಕೆ ಸ್ವತಂತ್ರ ಇರಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಪಂಚಾಯತ್ 50 ಶತಮಾನದ ಕಾಲ ನಾವು ಯಾವಾಗ ಸ್ವತಂತ್ರವನ್ನು ಬಯಸಿದ್ದೇವೆ. ಸ್ವತಂತ್ರ ಬಯಸುವಂತ ನಮ್ಮಂತ ಸ್ವಾಮಿಗಳಾಗಿರ್ಬೋದು, ನಾಯಕರಾಗಿರ್ಬೋದು, ಬಂಧನ ಹಾಕುವಂತ ಕೆಲಸವನ್ನು ಯಾರು ಸಹ ಮಾಡಬಾರ್ದು. ಆ ಬಂಧನ ಹಾಕುವಂತ ಕೆಲಸ ಮಾಡಿದ್ರೆ ಮತ್ತೆ ನಮ್ಗೆ ಚೆನ್ನಾಗಿ ನೆನಪಾಗ್ತದೆ. ನಾವು 2 ವರ್ಷ ಸ್ವತಂತ್ರವಾಗಿ ನಮ್ಮ ಸಮಾಜವನ್ನು ಅಲ್ಲೇ ಇದೆ. 2007 ಇಸ್ವಿ ನಂತರದಲ್ಲಿ ಆ ಕಡೆ ಯಾರು ನೋಡಿಲ್ಲ. ಅದಕ್ಕೆ 800 ವರ್ಷ ಆಗಿದೆ. ಅದಕ್ಕೆ ನೀವು ಕಾರ್ಯನಿರ್ವಹಿಸಿಕೊಂಡು ಆ ಕಾರ್ಯಕ್ರಮನ ಮಾಡಬೇಕು ಅಂತಂದಾಗ ಅಲ್ಲಿವರೆಗೆ ಸ್ಪೀಕರ್ ಗೊತ್ತೇ ಇರಲಿಲ್ಲ ಕಿತ್ತೂರಾಣಿ ಚೆನ್ನಮ್ಮ ಕೂತಿದೆ ಅಂತ ಹೇಳಿ. ಆಮೇಲೆ ಇಂದಿನ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಮುಂದಾಳತ್ವದಲ್ಲಿ ಕಾಳಜಿ ಮೂಲಕ ಹೋದ ವರ್ಷ 23 ಅಕ್ಟೋಬರ್ 2024ರಲ್ಲಿ ಪಾರ್ಲಿಮೆಂಟ್ ಒಳಭಾಗದಲ್ಲಿ ಸುಮಾರು 300 ಜನಗಳನ್ನು ಕರ್ಕೊಂಡು ಹೋಗಿ ಬಹಳ ದೊಡ್ಡದಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಕೂಡಲಸಂಗಮ ಪೂಜ್ಯರು, ನಾವು ಮತ್ತು ನಮ್ಮ ಸೋಮನಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಫಸ್ಟ್ ಟೈಮ್ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಇನ್ನೊಂದು ನಾವು ಮನೆಯಿಂದ ಮಾಡಿದ್ದೀವಿ, ಒಂದು ಲೆಟರ್ ಕೊಟ್ಟಿದ್ದೀವಿ. ಬರೀ ಮೂರ್ತಿಗೆ ಒಂದು ಒಂದಿನ ಕಾರ್ಯಕ್ರಮ ಮಾಡೋದು ಆಗಬಾರದು, ಅದಕ್ಕೆ ಕಿತ್ತೂರು ಚೆನ್ನಮ್ಮನ ಶಾಶ್ವತವಾಗಿ ಉಳಿಬೇಕು. ಅದಕ್ಕೆ ಒಂದು ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ 1.5 ವರ್ಷಗಳ ಹಿಂದೆ ಬೆಳ್ಕೊಂಡಿದ್ವಿ ನಾವು. ಅದು ನಮ್ಮ ಡಿಪಾರ್ಟ್ಮೆಂಟ್ ಬರೋದಿಲ್ಲ, ಅದು ಕೇಂದ್ರದ ಸಂಸ್ಕೃತಿ ಇಲಾಖೆ ಬರ್ತದೆ ಅಂತ ಹೇಳಿದ್ರು. ಮತ್ತೆ ನಾವು ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಸಂಪರ್ಕವನ್ನು ಮಾಡಿ ಅವ್ರು ಹೇಳಿದಾಗ ಬಹಳ ಇಡೀ ಹಿಸ್ಟ್ರಿಯನ್ನ ಚೆನ್ನಮ್ಮನ ತರಿಸ್ಕೊಂಡು ಇದನ್ನು ಹೇಗೆ ಮಾಡಬೇಕು ಅಂತೇಳಿ ಡಿಸ್ಕಷನ್ ಮಾಡಿ ಅಷ್ಟೇ ಈ ಕಾರ್ಯಕ್ರಮವನ್ನು ಭವ್ಯವಾಗಿಟ್ಟಿದ್ವಿ ನಾವು. ಅದನ್ನ ಮೊನ್ನೆ ಪ್ರವಾಸೋದ್ಯಮ ಇಲಾಖೆ ಸುಮಾರು 2,000 ಜನರನ್ನ ಸೇರಿಸಿ ಬಹುದೊಡ್ಡ ಕಾರ್ಯಕ್ರಮವನ್ನ ಅವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ಕೊಯ್ಯಲೆ ಈ ಕಾಯಿನ್ ಅನ್ನ ಮೊನ್ನೆ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಇತಿಹಾಸದಲ್ಲಿ ಉಳಿಯುವಂತ ಕಾರ್ಯ. ಇಲ್ಲಿವರೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನೇ ದೇಶ ಸ್ವತಂತ್ರ ಹೋರಾಟಗಾರ್ತಿ
200 ಕಾಯಿನ್ ಅನ್ನು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಡೆಡಿಕೇಟ್ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವರಾಗಿರುವಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಮತ್ತು ನಮ್ಮ ವಿ ಸೋಮಣ್ಣನವರಿಗೆ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಇದಕ್ಕೆ ಕಾಯಿನ್ ಬಿಡುಗಡೆ ಆಗಲಿಕ್ಕೆ ಮೂಲ ಕಾರ್ಯಕರ್ತರು ಅಂತಂದ್ರೆ ನಮ್ಮ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ನಾವು ಕುತ್ಕೊಂಡು ಬಹಳ ಗೌರವವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೆ ನಮಗೆ ಬಹಳ ಸಂತೋಷ ಆಗಿದೆ. ಇದು ಐತಿಹಾಸಿಕ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಮತ್ತೆ ಇನ್ನು ಅನೇಕ ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ. ನಾವೆಲ್ಲ ಪಂಚಮಸಾಲಿಗಳು ನಮ್ಮ ಇತಿಹಾಸಗಳನ್ನೆಲ್ಲ ಕಳ್ಕೊಂಡಿದ್ದೀವಿ. ನಮಗೆ ನಮ್ಮ ಸಮಾಜ ಇತಿಹಾಸ ಗೊತ್ತಿಲ್ಲ. ಈ ಸಮಾಜ ರಾಷ್ಟ್ರಕ್ಕೆ ಏನು ಕೊಡುಗೆ ನೀಡಿದೆ, ವಿಶ್ವಕ್ಕೆ ಏನು ಕೊಡುಗೆ ನೀಡಿದೆ ಅನ್ನೋದು ಆ ಜ್ಞಾನ ನಮಗೆ ಕೊರತೆ ಆಗಿದೆ. ಬರೀ ಯಾವ್ಯಾವ ಸಣ್ಣ ಯಾವ್ದಾದ್ರು ಸಣ್ಣ ವಿಷಯಕ್ಕೆ ನಾವೆಲ್ಲ ಗೊಂದಲದಲ್ಲಿ ಈಡಾಗಿದ್ದೇವೆ. ನಮಗೆ ಒಂದು ಕೆಳದಿ ರಾಣಿ ಚೆನ್ನಮ್ಮ, ನಿಮಗೆ ಗೊತ್ತಿದೆ, ಬೆಳವಡಿ ಮಲ್ಲಮ್ಮ 16ನೇ ಶತಮಾನದಲ್ಲಿ ಹೆಣ್ಣುಮಗು ಮನೆ ಬಿಟ್ಟೇ ಹೊರಗೆ ಬರ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ 3000 ಹೆಣ್ಣುಮಕ್ಕಳಿಗೆ ಯುದ್ಧ ಕಲೆಯನ್ನು ಕಲಿಸಿ ಬಲಿಷ್ಠ ಮರಾಠ ಸೈನ್ಯವನ್ನ ಮನ ಮುಗಿಸಿದಂಥವರು ಬೆಳವಡಿ ರಾಣಿ ಮಲ್ಲಮ್ಮ. ಸ್ವತಃ ಶಿವಾಜಿ ಮಹಾರಾಜ ಇವಳ ಧೈರ್ಯ ಸಾಹಸವನ್ನು ಕಂಡು ತಲೆಬಾಗಿದ. ಅಂತಹ ಶ್ರೇಷ್ಠ ಬೆಳವಡಿ ಮಲ್ಲಮ್ಮ ನಮ್ಮವರು. ಕೆಳದಿ ರಾಣಿ ಚೆನ್ನಮ್ಮ 350 ವರ್ಷಗಳ ಹಿಂದೆ ಇನ್ನು ಅವಾಗ ಸತಿ ಸಹಗಮನ ಪದ್ಧತಿ ಇತ್ತು. ಸತಿ ಸಹಗಮನ ಪದ್ಧತಿಯ ನಿರ್ಮೂಲರು ಯಾರಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ನಾವು ಅಂತೀವಿ. ಅವ್ರಿಗಿಂತ 300 ವರ್ಷಗಳ ಹಿಂದೆ ಒಬ್ಬ ಹೆಣ್ಣುಮಗಳು ಗಂಡ ಸತ್ತ ಮೇಲೆ 25 ವರ್ಷಗಳ ಕಾಲ ಸಿಂಹಾಸನ ಕುತ್ಕೊಂಡದ್ದು. ಗಂಡ ಸತ್ತ ಮೇಲೆ ಅವಳ ಗಂಡನ ಚಿತೆಗೆ ಇರಬೇಕಂತಿತ್ತು. ಆ ಕಾಲಘಟ್ಟದಲ್ಲಿ ಅವಳು ಸಿಂಹಾಸನ ಕುತ್ಕೊಂಡು 25 ವರ್ಷ ರಾಜ್ಯಭಾರವನ್ನು ಮಾಡಿದಳು. ಬರೀ ಅಷ್ಟೇ ಮಾಡಲಿಲ್ಲ, ಅವರಂತೆ ಮೊಘಲರು ಇಡೀ ಮರಾಠ ಸೈನ್ಯವನ್ನ ಪೂರ ನಾಶ ಮಾಡಿದ್ರು. ನಿಮಗೆಲ್ಲ ಮಾಡಿದ್ದು ಚಲನಚಿತ್ರ ಬಂದು ಶಿವಾಜಿ ಮಹಾರಾಜನ ಮಗನ ನಿಮಗೆಲ್ಲ ಗೊತ್ತಿಲ್ಲ, ಸಂಭಾಜಿ. ಆ ಸಂಭಾಜಿಯ ಮೊಘಲರು ಅವನು ಹಿಡಿದು 21 ದಿನ ದೇಹದ ಒಂದೊಂದು ಭಾಗವನ್ನು ಕತ್ತರಿಸಿದಾಗ ಸಾಯಿಸಿದವನ್ನ. ಅವನೇನ್ ಹೇಳಬೇಕು, ಒಂದು ಇಸ್ಲಾಂ ಧರ್ಮ ಒಪ್ಪಿಕೋಬೇಕು, ಮತಾಂತರ ಆಗಬೇಕು ಅಂತಂದು. ನಾನು ಎಲ್ಲ ಆಗ್ತಾನೆ, ಆದರೆ ಮತಾಂತರ ಆಗೋದಿಲ್ಲ ಅಂತ ಹೇಳಿದ. ಕೊನೆಯ ಋಷಿಗಳು ಬಂದದ್ದು ಒಂದೇ ಒಂದು ಶಬ್ದ, ಹರ ಹರ ಮಹಾದೇವ ಅಂತಿದ್ದವ. ಒಂದಿನ ಅಲ್ಲ, 21 ದಿನ ಅವನ ಕಟ್ಟಿ ದೇಹದ ಒಂದೊಂದು ಭಾಗವನ್ನು ಕತ್ತರಿಸಿ ಸಾಯಿಸಿದವರು. ಕೊನೆಗೆ ಲಾಸ್ಟ್ ಒಂದು ರುಂಡವನ್ನು ಕತ್ತರಿಸುವಾಗಲೂ ಹರ ಹರ ಮಹಾದೇವ ಅಂತಂದವ. ಅವನ ಆದಮೇಲೆ ಅವನ ತಮ್ಮ ಇನ್ನೊಂದಿರ್ತಾರ ರಾಜಾರಾಮ್ ಅಂತ, ಶಿವಾಜಿ ಎಣ್ಣೆ ಮಗ. ಅವನೊಬ್ಬನ ಸಾಯಿಸಿದ್ರೆ ಇಡೀ ಮರಾಠ ನಮ್ಮ ಕೈಯಲ್ಲಿ ಬಂದದಂತ ಹೊಂಚ ಹಾಕಿತ್ತು. ಅವಾಗ ರಾಜಾರಾಮ ನಡಿ ಹೋಗ್ಬಿಟ್ಟ. ಏನ್ ಮಾಡೋದು? ಅವಾಗ ಈ ದೇಶದಲ್ಲಿ 540 ಹೆಚ್ಚು ಸಂಸ್ಥಾನಗಳಿತ್ತು. ಆ ಎಲ್ಲ ಸಂಸ್ಥಾನದ ರಾಜರಿಗೆ ಪತ್ರ ಬರಲ್ಲ, ಮೊಘಲರು ನನ್ನ ಕಾಲ ಹಾಕಿದ್ದಾರೆ, ನನ್ನ ಅಣ್ಣನ ಸಾಯಿಸಿದ್ರು, ಅದಕ್ಕೆ ನನ್ನ ರಕ್ಷಣೆ ಕೊಡಿ ಅಂತ ಕೇಳಿದ್ರು. ಪರಿಪರಿಯಾಗಿ ಹೇಳಿದ. ಯಾರೊಬ್ಬರು ಕೂಡ ಮೊಘಲರ ವಿರುದ್ಧ ಮಾತಾಡುವ ಧೈರ್ಯ ಇರಲಿಲ್ಲ. ಅವಾಗ ಅವನಿಗೆ ದಾರಿ ಬಂದದ್ದು ಒಂದೇ, ಕೆಳದಿ ರಾಣಿ ಚೆನ್ನಮ್ಮ.
ಸೌದತ್ತಿ ಎಲ್ಲಮ್ಮನ ಜಾತ್ರೆ ಕೆಳದಿರಾಣಿ ಚೆನ್ನಮ್ಮ ಬಂದಿದ್ರು. ಅವಳು ಬಂದು ಬೆಳಗಿನ ಜಾವ ಪೂಜೆಯನ್ನು ಮಾಡಿ ಬಂದಂತ ಸನ್ಯಾಸಿಗಳಿಗೆ ದಾಸೋಹ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ ಅವರ ಹತ್ತಿರ. ಸನ್ಯಾಸಿ ಬಂದು ಕಾಲು ಹಿಡಿದುಕೊಂತಾರೆ, ಒಮ್ಮೆಲೆ ಹೆದರ್ತಾಳ. ಯಾಕಂದ್ರೆ ಸನ್ಯಾಸಿ ಕಾಲು ಹಿಡಿದ ಸಾಮಾನ್ಯ. ಅವಾಗ ಅಂತ ನನ್ನ ಸನ್ಯಾಸಿ ಅಲ್ಲ, ನಾನು ಶಿವಾಜಿ ಮಗ ರಾಜಾರಾಮ, ನನ್ನ ವೇಷವನ್ನು ಬದಲಿಸ್ಕೊಂಡು ಬಂದಿದ್ದೇನೆ, ನನಗೆ ಯಾರೊಬ್ಬರು ರಕ್ಷಣೆ ಕೊಡ್ತಾ ಇಲ್ಲ, ನೀನು ನನಗೆ ರಕ್ಷಣೆ ಕೊಡಬೇಕು ಅಂತಂದಾಗ ಆಯ್ತು ಅಂತೇಳಿ ಕೆಳದಿರಾಣಿ ಚೆನ್ನಮ್ಮ ಅವರನ್ನ ರಕ್ಷಣೆ ಕೊಡ್ತಾಳೆ. ಅವನಿಗೆ ರಕ್ಷಣೆ ಕೊಟ್ಟದ್ದು ಮೊಘಲರಿಗೆ ಗೊತ್ತಾಗ್ತದೆ. ಮೊಘಲರು ಚೆನ್ನಮ್ಮ ಕೇಳ್ತಾರೆ, ಮೊಟ್ಟ ಮೊದಲು ವಾಪಸ್ ನಮ್ಗೆ ಒಪ್ಪಿಸ್ಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ಯುದ್ಧ ಮಾಡ್ತೀವಿ ಅಂತ. ಚೆನ್ನಮ್ಮ ಹೆದರ್ಲಿಲ್ಲ. ಚೆನ್ನಮ್ಮ ಕೆಳದಿ ಚೆನ್ನಮ್ಮನ ಎಲ್ಲ ಮಂತ್ರಿಗಳು ಮುಘಲ್ ಸಹವಾಸ ಬೇಡ, ಮೊಘಲರ ವಿರುದ್ಧ ಹಾಕೋರು ಯಾವುದು ಬದುಕಿಲ್ಲ ಅಂತ ಚೆನ್ನಮ್ಮ ಪರಿಬಳಕೆ ಕೂಡ ಚೆನ್ನಮ್ಮ ಇಲ್ಲ, ನಾವು ನಮ್ಮ ಹಿಂದೂವನ್ನು ರಕ್ಷಣೆ ಮಾಡಲಿಲ್ಲ, ಇನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವನು ರಕ್ಷಣೆ ಕೊಡ್ತಾರೆ. ಕೊಟ್ಟದಕ್ಕೆ 1,00,000 ಜನ ಕೆಳದಿ ಮೇಲೆ ಯುದ್ಧ ಬರ್ತಾರೆ, 1,00,000 ಸೈನಿಕರು. ಇವಳು ಅಂತರಿಗೂ ಬರೀ 5,000 ಜನ ಕೆಳದಿ. ನಿಮ್ಗೆಲ್ಲ ಗೊತ್ತಲ್ಲ ಕೆಳದಿ ಹೋಗಿರೋದು, ನೀವೆಲ್ಲ ಪಂಚಮ ಸಾರಿಯನ್ನು ಎಲ್ಲಿ ಹೋಗಬೇಕು ಅಂತಂದ್ರೆ, ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಕೆಳದಿ ಹೋಗ್ಬೇಕು, ಕಿತ್ತೂರು ಹೋಗ್ಬೇಕು, ಬೈಲಹೊಂಗಲ ಹೋಗ್ಬೇಕು, ಬೆಳವಲಿಗೆ ಹೋಗ್ಬೇಕು, ಉಡುತಳಿಗೆ ಹೋಗ್ಬೇಕು, ಶ್ರೀಶೈಲಕ್ಕೆ ಹೋಗ್ಬೇಕು. ಯಾಕಂತಂದ್ರೆ ಅಲ್ಲಿ ನಮ್ಮ ಶ್ರೇಷ್ಠ ರಾಣಿಯರ ಐಕ್ಯ ಭೂಮಿಗಳಿದ್ದಾವೆ. ಆ ಮಣ್ಣನ್ನ ಸ್ಪರ್ಶ ಆಗಬೇಕು, ಆ ಮಣ್ಣು ಹಚ್ಕೊಂಡು ಅದೇ ನಿಮಗೆ ವಿಭೂತಿ ಆಗಬೇಕು. ಇವತ್ತು ಇಡೀ ಆದ್ರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷರು ಎದುರಿಸತಕ್ಕಂಥ ಧೈರ್ಯವನ್ನು ಮಾಡಿದ್ದಂದ್ರ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಇವತ್ತಿಗೂ ಕೂಡ ಇವತ್ತಿನ ತೀರ್ಮಾನಗಳಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ನಾವು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಮಾಡಿದ್ರೆ ಅಷ್ಟೇ ಸಾಲದು. ಇವತ್ತು ಎಲ್ಲ ಪ್ರತಿಗಳನ್ನ ಪ್ರೋತ್ಸಾಹಿಸ್ತೇವೆ, ನಾವು ಕಲಿಸ್ತೀವಿ, ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕೊಡ್ತೀವಿ, ಅವ್ರು ಬದುಕೋದು ಹೆಂಗಂತ ಕಲಿಸ್ತೀವಿ. ಆದ್ರೆ ಚೆನ್ನಮ್ಮನ ಮಾರ್ಗದರ್ಶನವನ್ನು ಕೊಡಬೇಕಾಗಿದ್ದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಶಿಕ್ಷಣ ಪಡ್ಕೊಂಡ ತಕ್ಷಣ ಬಹಳಷ್ಟು ಮಂದಿ ಇವತ್ತು ಪಂಚಮಸಾಲಿ ಸಮಾಜ ಅಂತಲ್ಲ, ಎಲ್ಲ ಸಮಾಜದಲ್ಲೂ ಕೂಡ ಅವ್ರು ಕಲ್ತಂತ ವಿದ್ಯೆಯನ್ನ ಸೇವೆ ಮಾಡ್ಬೇಕಾದ್ರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಆದ್ರೆ ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ದು ದೇಶಕ್ಕಾಗಿ, ನೆಲದಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಇವತ್ತು ಚೆನ್ನಮ್ಮನ ಮಾರ್ಗದರ್ಶನ ಆದರ್ಶಗಳು ನಮ್ಮಲ್ಲಿ ಅಳವಡಿಸಬೇಕಾಗಿದೆ. ನಮ್ಮ ಯುವಕರು, ನಮ್ಮ ಪೀಳಿಗೆ ನಮ್ಮ ದೇಶಕ್ಕಾಗಿ, ಮಣ್ಣಿಗಾಗಿ ದುಡಿಬೇಕು ಅನ್ನೋದು ಕೂಡ ಇವತ್ತು ನಾವು ಚೆನ್ನಮ್ಮನ ಇವತ್ತು ಮೂರ್ತಿ ಮಾಡೋದ್ರ ಮೂಲಕ, ಚೆನ್ನಮ್ಮ ಜಯಂತ್ಯೋತ್ಸವ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಪೀಳಿಗೆ ಕಲಿಸಬೇಕಾಗಿದೆ, ಕಲಿಸೋದು ಅವಶ್ಯಕತೆ ಇದೆ ಅಂತೇಳಿ ಹೇಳಿ ಭಾವಿಸಿದ ಬಂಧುಗಳೇ, ಇವತ್ತು ಒಂದು ಸಮುದಾಯ ಭವನ ಕೂಡ ನಮ್ಮ ಅಣ್ಣವರ ಒಂದು ಬೇಡಿಕೆಯನ್ನು ಹೇಳಿದ್ರು. ಇವತ್ತು ಅಪ್ಪ ಹೇಳಿದ್ರು ನಮಗೆ ಕೊಟ್ಟ ಬೆಳೆಸ ಕೇಳ ಬೆಳೆಸಿಲ್ಲ ಅಂತೇಳಿ. ಆದ್ರೆ ಅಪ್ಪರು ಕೊಡಂತ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಅವ್ರ ಆಶೀರ್ವಾದ ಕೂಡ ಮಾಡ್ತಾ ಕೊಡಂತ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಸಮಾಜಕ್ಕೆ ಮಾಡಂತ ಕೆಲಸವನ್ನ ನಾನು ಕೂಡ ಇವತ್ತು ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನ ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಾಜದ ಏಳಿಗೆಗಾಗಿ ಇವತ್ತು ಬಹಳಷ್ಟು ಈ ಸಮಾಜದ ಏಳಿಗೆಯಲ್ಲಿ ಇವತ್ತು ಎಲ್ಲ ಕಡೆ ಸಮುದಾಯ ಭವನಗಳು ಆಗಬೇಕಾಗಿದೆ. ಆದಾಗ ಮಾತ್ರ ಸಮಾಜದ ಸಂಘಟನೆ ಆಗ್ತಾವ. ಸಮಾಜದಲ್ಲಿ ಬಹಳಷ್ಟು ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಿದ್ದರೆ ಸಮಾಜದಲ್ಲಿ ಮುಂದುವರೆದಂತದ್ದು ಕೂಡ ಬಹಳಷ್ಟು ಆರ್ಥಿಕವಾಗಿ ಬೆಳಿಬೇಕಾಗಿದೆ. ಸಮಾಜ ಆರ್ಥಿಕವಾಗಿ ಬೆಳಿಬೇಕಾಗಿದೆ, ಸಂಘಟನೆ ಆಗಬೇಕಾಗಿದೆ. ಸಂಘಟನೆಯ ವಿಷಯದಲ್ಲಿ ಮಾಜಿ ಸಂಸದರು ಮತ್ತು ತಂದೆ ಸಮಾಧಾನ ಸಂಘಟನೆ ಸಾಹೇಬರು ವಿಶೇಷವಾಗಿ ಬಹಳಷ್ಟು ಕಾಳಜಿ ವಹಿಸಿ ಎಲ್ಲ ಕಡೆ ಸಮುದಾಯ ಭವನ ಮಾಡಬೇಕು, ಚೆನ್ನಮ್ಮನ ಸರ್ಕಲ್ಗಳನ್ನು ಮಾಡಬೇಕು, ಮಾಡೋದ್ರ ಮೂಲಕ ಚೆನ್ನಮ್ಮನ ದೇಶಾಭಿಮಾನ, ಸ್ವಾಭಿಮಾನವನ್ನು ಕೂಡ ಮುಂದಿನ ಪೀಳಿಗೆ ಉಳಿಯುವಂತ ಕೆಲಸವನ್ನ ಸಂಘಟನೆ ಸಾಹೇಬರು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಕೂಡ ಅವ್ರ ಮಾರ್ಗದರ್ಶನ ಆದಿಯಾಗಿ ಇವತ್ತು ಶ್ರೀಗಳ ಆದಿಯಾಗಿ ಅವ್ರು ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ವಚನ ಶ್ರೀಗಳು ಹೇಳಿದ್ರು
ನಾವು ತುಂಗಭದ್ರ ಆರತಿಯನ್ನು ಮಾಡಬೇಕಂತೇಳಿ ವಿಚಾರ ಮಾಡಿದ್ದೀವಿ. ನನಗೆ ಬಹಳ ಖುಷಿಯಾಗುತ್ತೆ. ಶ್ರೀಗಳ ಸಾಮಾಜಿಕ ಕಾರ್ಯಕ್ರಮ ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ನಾವು ಶ್ರೀಗಳಂದ್ರ ನಾವು ಹೋಗಿ ಶ್ರೀಗಳ ಬೇಡಿಕೆ ಕೇಳ್ತೀವಿ, ಅಪ್ಪ ನಾವು ಹಿಂಗೆ ಮಾಡ್ಬೇಕಂತ ಮಾಡಿವಿ ಅಂತ ವಿಚಾರ ಮಾಡ್ತೀವಿ. ಆದ್ರೆ ನಾನು ಶ್ರೀಗಳ ದರ್ಶನ ತಗೊಂಡಿದ್ದೀನಿ. ಶ್ರೀಗಳದ್ದು ನಾವು ಮೊದಲನೇ ಬಾರಿ ಮಾಡ್ಬೇಕಂತ ಹೋದಾಗ ನಮ್ಮ ಶಶಿ ಅಂತ ಹುಡುಗ ಕಾಲ್ ಮಾಡಿದ್ರೆ, ಇಲ್ಲ ಶ್ರೀಗಳು ಕಾಲ್ ಮಾಡಿದ್ರು, ನೀವು ಹಿಂಗ್ ಮಾಡ್ತದಿರಲ್ಲ ಅವ್ರು ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು. ನನಗೆ ಬಹಳ ಖುಷಿ ಆಯ್ತು. ಆಕ್ಚುಲಿ ನನಗೆ ನಾವು ತುಂಗಭದ್ರ ಆರತಿ ಮಾಡ್ಬೇಕಾದ್ರೆ ನಾನು ಮಾಡಬೇಕು ಹುಲಿಗೆಮ್ಮ ಗುಡಿ ಹತ್ರ ಈ ತುಂಗಭದ್ರ ಒಡಲು ತುಂಬ ನಾವು ಆರತಿಯನ್ನು ಮಾಡೋಣ ಮುಂದಿಸಿ ಯಾವಾಗಲೂ ಕೂಡ ಹೀಗೆ ಅಂತ ವಿಚಾರ ಮಾಡಿದ್ದೆ. ಅದು ಏನ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ನಮಗೆ. ನಮ್ಗೆ ಯಾರು ರೀತಿ ಮಾಡ್ಬೇಕಂದ್ರೆ ನಮಗೆ ಗೊತ್ತಿರಲಿಲ್ಲ. ನಾವು ಗಂಡ ಆರತಿ ಕೂಡ ನೋಡಿರ್ಲಿಲ್ಲ. ಮಾಡ್ಬೇಕು ಒಳ್ಳೆ ವಿಚಾರ ಏನಿದ್ರು ಮಾಡ್ಬೇಕಂತ ಅಷ್ಟೇ ಇತ್ತು. ಆ ಶ್ರೀಗಳನ್ನ ಕಾಲ್ ಮಾಡಿದ್ರು, ಅದನ್ನ ಯಶಸ್ವಿಯಾಗಿ ಮಾಡೋಣ, ನಾನು ಬರ್ತೀನಿ ಮಾರ್ಗದರ್ಶನ ಮಾಡೋಣ ಅಂತ ಹೇಳಿದ್ರೆ ಬಹಳ ಖುಷಿ ಆಯ್ತು ನನಗೆ. ನಾವು ಹೋಗಿ ಬಹಳಷ್ಟು ಶ್ರೀಗಳು ನಾವು ಕಾರ್ಯಕ್ರಮ ಕರಿತೀವಿ, ಆದ್ರೆ ಫೋನ್ ಮಾಡಿ ಬರ್ತೀವಿ ಅಂದ್ರು ಶ್ರೀಗಳು. ನನಗೆ ಆ ಸಾಮಾನ್ಯ ಕಾರ್ಯಕ್ರಮಕ್ಕೆ ನನಗೆ ಬಹಳ ಖುಷಿ ಆಯಿತು. ಅವ್ರು ಬಂದು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಯಾವಾಗಲೂ ಕೂಡ ನನ್ನ ಹೃದಯಪೂರ್ವಕವಾಗಿ ನಾನು ಅವರ ಪಾಠಗಳಿಗೆ ನಡೆ ಪಡೆದು ಅಷ್ಟು ಬಹಳ ಸಂತೋಷ ಆಯಿತು. ಆ ಕಾರ್ಯಕ್ರಮ ಬಂದರೂ ಕೂಡ ಬರೋದಷ್ಟೇ ಅಲ್ಲ, ಸಮಯವನ್ನು ತೆಗೆದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಮಾರ್ಗದರ್ಶನವನ್ನು ಮಾಡಿದೆ. ಅದು ಬಹಳ ಖುಷಿ. ಇವತ್ತು ಶ್ರೀಗಳು ಆಧ್ಯಾತ್ಮವನ್ನು ತೋರಿಸೋದಷ್ಟೇ ಅಲ್ಲ, ನಾನು ವಚನ ಶ್ರೀಗಳು ನೋಡಿ ಬಹಳ ಖುಷಿಯಾಗಿತ್ತಂದ್ರೆ ಇವತ್ತು ಶಿಸ್ತು ಜೊತೆಗೆ ಆರೋಗ್ಯ, ಅದ್ರ ಜೊತೆಗೆ ಆಧ್ಯಾತ್ಮಕವನ್ನು ತೋರಿಸ್ತಾರೆ. ಇವತ್ತು ಶಿಸ್ತು ಇರಬೇಕು, ಆರೋಗ್ಯ ಇರಬೇಕು, ಆಧ್ಯಾತ್ಮಿಕ ಇರಬೇಕು, ಅಂದ್ರೆ ಮಾತ್ರ ಒಳ್ಳೆ ಸಮಾಜ ಇರುತ್ತೆ ಅನ್ನೋದನ್ನ ಶ್ರೀಗಳು ಬಹಳಷ್ಟು ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಅದು ಬಹಳ ಖುಷಿ ಸಂಗತಿ. ಇವತ್ತು ಶ್ರೀಮಂತ ಮಹಿಳೆ, ರಾಷ್ಟ್ರ ಮಾತೆ, ಲೋಕ ಮಾತೆ, ಏನೆಲ್ಲ ಅವ್ರ ಬಗ್ಗೆ ಎಷ್ಟು ಕೊಂಡಾಡಿದ್ರು ಸಾಕಾಗಿಲ್ಲ. ಯಾಕಂತಂದ್ರೆ ಇವತ್ತು ಆಕೆ ಹೆಸರಿನಲ್ಲಿ ಸಮಾಜ ಸೇವೆಗೆ ಮತ್ತು ರಾಷ್ಟ್ರ ಸೇವೆಗೆ ಏನಾದರೂ ಸೇವೆ ಮಾಡಿರ್ಬೇಕಂತಿತ್ತಂದ್ರೆ ಆಕೆ ಹೆಸರಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಸಹಕಾರ ನೀಡುತ್ತದೆ ಸರ್ಕಾರ. ಇವತ್ತಿನ ದಿನ ಅಂತ ಮಹನೀಯರಾಗಿರ್ತಕ್ಕಂಥ ಚೆನ್ನಮ್ಮಾಜಿಯವ್ರ ಬಗ್ಗೆ ಹೇಳುವುದೇ ಒಂದು ಖುಷಿ, ಆಕೆ ಬಗ್ಗೆ ಮಾತನಾಡುವುದೇ ಒಂದು ಖುಷಿ. ಹೀಗಾಗಿ ಅವರ ಹೆಸರಿನಲ್ಲಿ ಪ್ರಾಧಿಕಾರ ಬಂದಿದೆ. ಆದರೆ ಆಕೆಯ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಇದೆ, ಆಕೆಯ ಹೆಸರಲ್ಲಿ ಇವತ್ತು ಎಷ್ಟೆಲ್ಲ ನಾವು ಜಯಂತಿ ಮಾಡ್ತಾ ಇದ್ದೇವೆ. ಆದರೆ ಅವರ ಸಮಾಜ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ನಾವು ಇವತ್ತು. ಯಾಕಂದ್ರೆ ಕಳೆದ ಒಂದು ಸಮಯ ಸಿಕ್ಕಾಗ ನಾವು ಹೋಗಿ ನೋಡಿದ್ವಿ, ಬಹಳಷ್ಟು ಆ ಅರಮನೆ ಆ ಒಂದು ತುಡುಗು ಸ್ವಲ್ಪ ಬಿದ್ದಿರ್ತಕ್ಕಂಥದ್ದಿದೆ. ಆ ಸ್ಮಾರಕವನ್ನು ಉಳಿಸ್ತಕ್ಕಂಥ ಕೆಲಸ ಹೆಚ್ಚಿನ ಅಧಿಕಾರಿ ಮತ್ತು ಪ್ರಾಧಿಕಾರ ಕೊಡಬೇಕಾಗಿದೆ. ನಾವು ಒಬ್ಬ ವ್ಯಕ್ತಿಯನ್ನ ಬರೀ ಪುಸ್ತಕ ತೆರೆದು ನೋಡಿದ್ರೆ ಗೊತ್ತಾಗ್ತದೆ, ಇಂಥ ಸಮಾರಂಭಗಳಲ್ಲಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಗೊತ್ತಾಗ್ತದೆ. ಆದರೆ ಅವರು ಹೋರಾಡಿದಂಥ ನೆಲ, ಅವರು ಹುಟ್ಟಿದಂಥ ನೆಲ, ಅವರು ಜೀವಿಸಿ ಮಡಿದಂಥ ಸ್ಥಳಗಳ